ನಮಸ್ಕಾರ ಸ್ನೇಹಿತರೆ ಕಂಪ್ಯೂಟರ್ ಅವೇರ್ನೆಸ್ ಸಂಬಂಧಪಟ್ಟಂತೆ ಏನು ವಿಡಿಯೋ ಸರಣಿಗಳಿವೆ ಫಾರ್ ಗ್ರೂಪ್ ಸಿ ಅಪ್ಕಮಿಂಗ್ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ RTO ಎಕ್ಸಾಮ್ಸ್ಗಳಿವೆ. ಈ ವರ್ಷ ಬಂದಿರತಕ್ಕಂಥ ಪ್ರಶ್ನೆಗಳನ್ನ ಅನಲೈಸ್ ಮಾಡೋಣ. ಇದು 7ನೇ ವಿಡಿಯೋ. ನಾವು ಸೀರೀಸ್ ಏನ್ ಮಾಡ್ತಾ ಇದೀವಿ ಪ್ರತಿ ಎಕ್ಸಾಮ್ಗೂ ಸ್ನೇಹಿತರೆ. ಇತ್ತೀಚೆಗೆ 1 ಇಯರ್ ಆಗಿರ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂತೆ ಮಾಡಿರ್ತಕ್ಕಂಥ ಪೇಪರ್ 2ಗೆ ಸಂಬಂಧಪಟ್ಟಂತೆ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಎಲ್ಲ ಒಂದೇ ಪ್ಲೇ ಲಿಸ್ಟ್ ಇದೆ. 100+ ವಿಡಿಯೋಸ್ ಇದೆ, ತಾವು ನೋಡಬಹುದು. ಇದರಿಂದ ನಿಮಗೆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ, ನೋಡ್ಕೊಳ್ಳಿ. ಹಾಗೆ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಲಿಂಕು ಇದೆ, ಅಲ್ಲೂ ಕೂಡ ನಾವು ಫಾಲೋ ಮಾಡ್ಕೋಬಹುದು. ಪುನೀತ್ ಫೋರಂ ಅಂತ ಸರ್ಚ್ ಮಾಡಿದ್ರೆ ಈ ರೀತಿ ಸಿಂಬಲ್ ಸಿಗುತ್ತೆ, ತಾವು ಫಾಲೋ ಮಾಡ್ಬೋದು. ನೋಡಿ, ಈ ಒಂದು ಲೆವೆಲ್ ಆಫ್ ದ ಎಕ್ಸಾಮ್ಸ್ ಏನಿದೆ, ಇತ್ತೀಚಿನ ಪೇಪರ್ ಅನಲೈಸ್ ಮಾಡ್ಬೇಕು ನೀವು, ಆಗ ನಿಮಗೆ ಗೊತ್ತಾಗುತ್ತೆ. ಹಾಗೆ ದೀಸ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇದ್ರ ರಿಲೇಟೆಡ್ ಕ್ವಶನ್ಸ್ ಬರ್ಬೋದು, ಸೇಮ್ ಕ್ವಶನ್ಸ್ ರಿಪೀಟ್ ಆಗ್ಬೋದು. ಓಕೆ, ಸೊ ಬನ್ನಿ ನೋಡೋಣ. MS ವರ್ಡ್ ನಲ್ಲಿ ಒಳಪಿಡಿಯನ್ನು ಉಳಿಸಿಕೊಳ್ಳಲು ಯಾವ ಫೈಲ್ ಫಾರ್ಮೆಟ್ ಸಂಬಂಧಿಸಿಲ್ಲ? ವಿಚ್ ಫೈಲ್ ಫಾರ್ಮೆಟ್ ಇಸ್ ನಾಟ್ ರಿಲೇಟೆಡ್ ಟು MS ವರ್ಡ್ ಟು ಸೇವ್ ದ ಕಂಟೆಂಟ್ ಅಂತ. ನೋಡಿ, ಕನ್ನಡ ಅರ್ಥ ಆಗಲಿಲ್ಲ ಅಂದ್ರೆ ಇಂಗ್ಲೀಷಲ್ಲಿ ಓದಿ. ನಾನು ಪದೇ ಹೇಳ್ತಾ ಇರ್ತೀನಿ, ಎಕ್ಸಾಮ್ಗಳಲ್ಲಿ ನಿಮಗೆ ಕನ್ನಡ ಇಂಗ್ಲೀಷ್ ಎರಡಲ್ಲೂ ಇರುತ್ತೆ. ಸೊ ಪೇಪರಲ್ಲಿ ನೀವು ಕನ್ನಡ ಅರ್ಥ ಆಗಿಲ್ಲ ಅಂದ್ರೆ ಇಂಗ್ಲೀಷ್ ಕ್ವಶನ್ ರೆಫರ್ ಮಾಡಿ ಸ್ನೇಹಿತರೆ, ಎಸ್ಪೆಷಲಿ ಕಂಪ್ಯೂಟರ್. ಓಕೆ, GK. ಇಲ್ಲಿ MS ವರ್ಡ್ ಅಂದ ತಕ್ಷಣ ಡಾಕ್ಯುಮೆಂಟ್ ಫೈಲ್ ಅಂತೀವಿ, ಡಾಕ್ ಅಥವಾ ಡಾಕ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಫೈಲು ಅದಕ್ಕೆ ಸಂಬಂಧಪಟ್ಟಿರೋದಲ್ಲ. ಯಾವುದು ಅಂದ್ರೆ DOCT ಅನ್ನೋದು ಅದ್ರ ಸಂಬಂಧಪಟ್ಟಿರೋದಲ್ಲ. ಇನ್ನು ಇಲ್ಲಿ DOCM ಅಂತಿದೆ, DOC ಇದೆ, ಡಾಕ್ಸ್ ಇದೆ. ಡಾಕ್ಸ್ ಮತ್ತೆ DOC ಗೊತ್ತಿರುತ್ತೆ. DOCM ಬಗ್ಗೆ ತುಂಬಾ ಜನಕ್ಕೆ ಡೌಟ್. DOCM DOCT ಅಂತ. DOCM ಇಸ್ ವರ್ಲ್ಡ್ ಓಪನ್ XML ಮ್ಯಾಕ್ರೋ ಎನೇಬಲ್ಡ್ ಫೈಲ್. ಅದು ಅಂದ್ರೆ ಇಟ್ ಈಸ್ ಆಲ್ಸೋ ಟೈಪ್ ಆಫ್ ಎಕ್ಸೆಲ್ MS ವರ್ಡ್ ನ ನಾವು ಫೈಲ್ ನ ರೆಪ್ರೆಸೆಂಟೇಷನ್ ಮಾಡಕ್ಕೆ, ಸೇವ್ ಮಾಡಕ್ಕೆ ಯೂಸ್ ಮಾಡ್ತಕ್ಕಂಥ ಟೈಪ್ ಆಫ್ ಫೈಲ್ ಇದು ಕೂಡ. ಅಂದ್ರೆ ಇಟ್ ಇಸ್ ಮ್ಯಾಕ್ರೋ ಕಂಟೆಂಟ್ ಇರುತ್ತೆ ಇದರಲ್ಲಿ. ಸೊ ಮ್ಯಾಕ್ರೋ ಎನೇಬಲ್ಡ್ ಫೈಲ್ ಅದು. ಸೊ ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ವರ್ಡ್ ಫಾರ್ಮ್ಯಾಟ್. ಸೊ DOCT ಅಂತ ಏನಿದಿಲ್ಲ, ಇದು ಅಲ್ಲ. ಸೊ ಇದರಲ್ಲಿ ನಾವು ಸೇವ್ ಮಾಡಲ್ಲ. ಓಕೆ, ಸೊ ನೆಕ್ಸ್ಟ್ ಇದೇ ತರ ಇನ್ನೊಂದು ಕ್ವಶನ್ ಬರುತ್ತೆ, ವೆರಿ ಇಂಪಾರ್ಟೆಂಟ್. PPT ಬಗ್ಗೆ ಕೂಡ ಕೇಳ್ತಾನೆ. ನೆಕ್ಸ್ಟ್ ಮೇಲ್ ಮರ್ಜ್ ಅಂದ್ರೆ, ನೋಡಿ ಮೇಲ್ ಮರ್ಜ್ ಇದನ್ನು ತುಂಬಾ ನಾವು ಪ್ರೀವಿಯಸ್ ವಿಡಿಯೋ ಮಾಡಿದೀವಿ. ಬಟ್ ಈಗ ಕೇಳಿರೋದು ಸ್ವಲ್ಪ ಆಪ್ಷನ್ಸ್ ಡಿಫ್ರೆಂಟ್ ಆಗಿದೆ, ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಏನಿದೆ ನೋಡೋಣ ಬನ್ನಿ. ಫಾರ್ಮ್, ಲೆಟರ್, ಮೇಲಿಂಗ್, ಲೇಬಲ್, ಎನ್ವಲಪ್ಗಳು ಮತ್ತು ಕ್ಯಾಟಲಾಗ್ಗಳನ್ನು ಸೃಷ್ಟಿಸುತ್ತದೆ. ಓಕೆ, ಟು ಕ್ರಿಯೇಟ್ ಲೆಟರ್ಸ್, ಮೇಲಿಂಗ್, ಲೇಬಲ್ಸ್, ಎನ್ವಲಪ್ ಅಂಡ್ ಕ್ಯಾಟಲಾಗ್ಸ್. ಇಮೇಲ್ನ ಮೆನು ಮತ್ತು ಟೂಲ್ ಬಾರ್ನ ತೋರ್ಪಡೆಯನ್ನು ಕಸ್ಟಮೈಸ್ ಮಾಡುವುದು. ಸ್ಪೆಲ್ಲಿಂಗ್ ಮತ್ತು ವ್ಯಾಕರಣ ತಪ್ಪುಗಳನ್ನು ಪರಿಶೀಲಿಸಿ ಸರಿಪಡಿಸುವುದು. ವರ್ಡ್ನ ಹಲವು ಆಲ್ಕೈಗಳನ್ನು ಸೆಟ್ ಮಾಡುವುದು. ನೋಡಿ, ಮೇಲ್ ಮರ್ಜ್ ಅಂತಕ್ಕಂಥದ್ದು ಏನಿದೆ, ಯೂಶಲಿ ಸೇಮ್ ಮೇಲ್ ಡಿಫ್ರೆಂಟ್ ಪರ್ಸನ್ಸ್ಗೆ ಅವ್ರ ಅಡ್ರೆಸ್ ಚೇಂಜ್ ಇರ್ಬೋದು, ನೇಮ್ ಚೇಂಜ್ ಇರ್ಬೋದು, ಅವ್ರ ಈ ಒಂದು ಡಿಫ್ರೆಂಟ್, ಆದ್ರೆ ಮೇಲ್ ಕಂಟೆಂಟ್ ಆಫ್ ದ ಲೆಟರ್, ಬಾಡಿ ಆಫ್ ದ ಲೆಟರ್ ಸೇಮ್ ಇರುತ್ತೆ. ಅದನ್ನ ತುಂಬಾ ಜನಕ್ಕೆ ಕಳಿಸ್ಬೇಕು ಒಟ್ಟಿಗೆ. ಬಟ್ ಡಿಫ್ರೆಂಟ್ ಆಫ್ ಮೇಲ್ಸ್ ಅಡ್ರೆಸ್ಗಳಿರ್ತವೆ, 2 ಡಿಫ್ರೆಂಟ್ ಇರ್ತಾರೆ. ಸೊ ಹಾಗಾಗಿ ಇಂಥದ್ದನ್ನ ನಾವು ಮೇಲ್ ಮರ್ಜ್, ಮೇಲಿಂಗ್ಸ್ ಅಂತ ಇರುತ್ತೆ, ಅಲ್ಲಿ ಹೋದ್ರೆ ಮೇಲ್ ಮರ್ಜ್ ಅಂತ ಇರುತ್ತೆ. ಸೊ ಅಲ್ಲಿಂದ ನಾವು ಕಳಿಸ್ಬೋದು. ಸೊ ಇದನ್ನ ಕೇಳಿದಾನೆ ಎಕ್ಸಾಮ್ ಅಲ್ಲಿ. ಓಕೆ, ಸೊ ಅಂದ್ರೆ ಏನ್ ಅರ್ಥ, ಇಲ್ಲಿ ಯಾವ ಆಪ್ಷನ್ಸ್ ಕರೆಕ್ಟು? ಟು ಕ್ರಿಯೇಟ್ ಫ್ರಮ್ ಲೆಟರ್ಸ್ ಮೇಲಿಂಗ್ ಲೇಬಲ್, ಮೇಲ್ ಬಗ್ಗೆ ಇರೋದು ನೋಡಿ. ಓಕೆ, ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸಿ, ಕ್ವಶನ್ಸ್ಗಳು ನಿಮಗೆ ಸೇಮ್ ಇರುತ್ತೆ ಸ್ನೇಹಿತರೆ, ಕಾನ್ಸೆಪ್ಟ್ ಸೇಮೇ, ಕೇಳೋ ರೀತಿ ಚೇಂಜ್ ಆಗ್ತಾ ಇದೆ ಅಷ್ಟೇ. ಇದೇ ಮೇಲ್ ಮರ್ಜ್ ಬಗ್ಗೆ 2019, 20, 21 ಬೇರೆ ರೀತಿ ಕೇಳಿದ್ದಾನೆ, ಇವಾಗ ಕೇಳಿರೋ ರೀತಿ ಬೇರೆ ಅಷ್ಟೇ. ಓಕೆ, ಬಟ್ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಹೆಂಗ್ ಬೇಕಾದ್ರೂ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್, MS ಎಕ್ಸೆಲ್ ನಲ್ಲಿ ರೆಡಿ ಮೋಡ್ ಅಥವಾ ಎರರ್ ಮೋಡ್ ಇತ್ಯಾದಿ ಮಾಹಿತಿಗಳನ್ನು ಒಂದು ನೋಟದಲ್ಲಿ ನೋಡಬಹುದಾಗಿದೆ. ಅಂದ್ರೆ MS ಎಕ್ಸೆಲ್ ಅಲ್ಲಿ ಈ ರೆಡಿ ಮೋಡ್ ಅಥವಾ ಎರರ್ ಮೋಡ್ ಎಲ್ಲಿರುತ್ತೆ, ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ದಾನೆ. ನಿಮ್ಗೆ ಗೊತ್ತಿದೆ, ಸ್ಟೇಟಸ್ ಬಾರ್, ಮೆನು ಬಾರ್, ಇವೆಲ್ಲ ನಮ್ಮ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮ್ಗೆ ಎಲ್ಲಿರುತ್ತೆ ಅಂತ ಗೊತ್ತು. ಸಿ, ಈ ರೆಡಿ ಮೋಡ್ ಅಂತಕ್ಕಂಥದ್ದು ಮೆನು ಬಾರ್ ಇರಲ್ಲ, ಟೈಟಲ್ ಬಾರ್ ಅಲ್ಲೂ ಇರಲ್ಲ, ಸ್ಟೇಟಸ್ ಬಾರ್ ಅಲ್ಲಿ ಇರುತ್ತೆ, ಫಾರ್ಮುಲಾ ಬಾರ್ ಅಲ್ಲೂ ಇರಲ್ಲ. ಏನಪ್ಪಾ ಇದು ಅಂತಂದ್ರೆ, ನೋಡಿ, ದಿಸ್ ಇಸ್ ಟೈಟಲ್ ಬಾರ್, ನಿಮ್ಗೆ ಗೊತ್ತಿರುತ್ತೆ, ಇದು ಟೈಟಲ್ ಇರ್ತಕ್ಕಂಥದ್ದು ನೇಮು. ದಿಸ್ ಇಸ್ ಮೆನು ಬಾರ್. ಓಕೆ, ಅದೇ ರೀತಿ ಬಂದ ಸ್ಟೇಟಸ್ ಬಾರ್ ನಿಮಗೆ ಇಲ್ಲಿದೆ ನೋಡಿ, ರೆಡಿ, ದಿಸ್ ಇಸ್ ಸ್ಟೇಟಸ್ ಬಾರ್. ಓಕೆ, ಸ್ಕಾಲ್ ಬಾರ್, ಇದು ಸ್ಕಾಲ್ ಬಾರ್. ಸೊ ಇವೆಲ್ಲ ನಿಮಗೆ ಗೊತ್ತಿರಬೇಕು. ಸೊ ಬೇಸಿಕ್ ಥಿಂಗ್ಸ್. ಸೊ ರೆಡಿ ಮೋಡ್ ಅಥವಾ ಎರರ್ ಮೋಡ್ ನಮಗೆ ಸ್ಟೇಟಸ್ ಬಾರ್ ಅಲ್ಲಿ ಸಿಗುತ್ತೆ. ಓಕೆ, ಸಿಂಪಲ್. ನೀವೇನ್ ಮಾಡ್ಬೇಕಲ್ಲ, MS ಎಕ್ಸೆಲ್, MS ವರ್ಡ್, PPT ಓಪನ್ ಮಾಡಬೇಕು, ಪ್ರತಿಯೊಂದು ಆಪ್ಷನ್ಸ್ ಗಳನ್ನ ನೀವು ನೋಡಬೇಕು. ಇಂಥ ಬೇಸಿಕ್ಸ್ ಕ್ವಶನ್ಸ್ ಗಳು ಇತ್ತೀಚೆಗೆ ಹೆಚ್ಚಾಗಿ ಬರ್ತಾ ಇದೆ ಸ್ನೇಹಿತರೆ. ಓಕೆ, ಸೊ ಬನ್ನಿ ನೆಕ್ಸ್ಟ್ ಹೋಗೋಣ. MS ಎಕ್ಸೆಲ್ ಫಾರ್ಮುಲಾ ಸೆಲ್ ನಲ್ಲಿ ನಾವು 3 + 3 + 12/2 × 4 ಎಂದು ಟೈಪ್ ಮಾಡಿದಲ್ಲಿ ಯಾವ ಉತ್ತರ ಡಿಸ್ಪ್ಲೇ ಆಗುತ್ತದೆ? ಬಾರ್ಡ್ಮಾಸ್ ರೂಲ್ ಅಷ್ಟೇ. ಇಲ್ಲೇನಿದೆ, 3 + 3 + 12 / 2 × 4.
ಫಸ್ಟ್ ಬಾಡ್ ಮಾಸ್ಟರ್ ಡಿವೈಡ್ ಮಾಡಬೇಕು, 2 1 2 6 12. ಸೊ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ 6 4 24 ಪ್ಲಸ್ 3 ಪ್ಲಸ್ 3 ಅಂದರೆ 6 ಪ್ಲಸ್ 24 ಏನಾಯಿತು 30. ಸೊ 1 ಇಸ್ ದ ಆನ್ಸರ್. ಬಾಡ್ ಮಾಸ್ ರೂಲ್ ಅಪ್ಲೈ ಮಾಡಿ ಅಷ್ಟೇ. ಫಸ್ಟ್ ಡಿವಿಷನ್, ಬ್ರಾಕೆಟ್, ಡಿವಿಷನ್, ಮಲ್ಟಿಪ್ಲಿಕೇಶನ್, ಆಮೇಲೆ ಅಡಿಷನ್, ಆಮೇಲೆ ನೆಗೆಟಿವ್ ಮೈನಸ್. ಓಕೆ, ಸೊ ಇದು ನಿಮಗೆ ದ ಸೀಕ್ವೆನ್ಸ್ ಗೊತ್ತಿರಬೇಕಷ್ಟೇ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎಕ್ಸೆಲ್ ಅನುಕ್ರಮವಾಗಿ ಚಾರ್ಟ್ 1ರೊಂದಿಗೆ ಪ್ರಾರಂಭಿಸಿ ಪ್ರತಿಯೊಂದು ಚಾರ್ಟ್ ಶೀಟ್ ಅನ್ನು ಡಿಫಾಲ್ಟ್ ಆಗಿ ಹೆಸರಿಸುತ್ತದೆ. ಚಾರ್ಟ್ ಟೈಪ್ ಅನ್ನು ಕಾಲಮ್ ಚಾರ್ಟ್ ನಿಂದ ಬಾರ್ ಚಾರ್ಟ್ಗೆ ನೀವು ಬದಲಾಯಿಸಬಹುದು. ಮೇಲಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾನೆ. ಸಿ, MS ಎಕ್ಸೆಲ್ ಓಪನ್ ಮಾಡಿದಾಗ ನಿಮಗೆ ಡಿಫಾಲ್ಟ್ ಶೀಟ್ಗಳಿರುತ್ತೆ. ಸೊ 1 2 3 ಶೀಟ್ಸ್ಗಳು ನೀವು ನೋಡಿರ್ತೀವಿ, ಇದ್ರ ಬಗ್ಗೆ ಎಲ್ಲ ಕೇಳಿದಾನೆ ಪ್ರೀವಿಯಸ್ ಅಲ್ಲಿ. ಇಲ್ಲಿ ಡಿಫಾಲ್ಟ್ ಶೀಟ್ ನೇಮ್ ಏನಿರುತ್ತೆ ಅದು ಗೊತ್ತಿರಬೇಕು, ಅದು ಕೇಳಿದಾನೆ ಮುಂದೆ, ನಾನು ತೋರಿಸ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ವಾಪಸ್ ಹಿಂದಕ್ಕೆ ಬರ್ತೀನಿ ನೋಡಿ. ಇಲ್ಲಿ ನೋಡಿ ಶೀಟ್ 1 ಅಂತಿದೆ ಅಲ್ಲ ಸರ್, ಎಸ್ ಶೀಟ್ 1 ಅಂತಿದೆ. ನೆಕ್ಸ್ಟ್ ಇಲ್ಲಿ ಪ್ಲಸ್ ಅಂತಿದೆ, ಇದು ಪ್ಲಸ್ ಮಾಡಿದ್ರೆ ಇನ್ನೊಂದು ಶೀಟ್ ಓಪನ್ ಆಗುತ್ತೆ ಹೊಸದು, ಅದು ಶೀಟ್ 2. ಪ್ಲಸ್ ಮಾಡಿದ್ರೆ ಇನ್ನೊಂದು ಶೀಟ್ ಓಪನ್ ಆಗುತ್ತೆ, ಶೀಟ್ 3 ಅಂತ. ಈ ತರ ಪದೇ ಪಕ್ಕ ಬೇರೆ ಬೇರೆ ಶೀಟ್ ಓಪನ್ ಆಗುತ್ತೆ. ಅಂದ್ರೆ ದಿಸ್ ಆಪ್ಷನ್ ಇಸ್ ಕರೆಕ್ಟ್. ಬೈ ಡಿಫಾಲ್ಟ್ ಎಕ್ಸೆಲ್ ನೇಮ್ ಈಚ್ ಶಾರ್ಟ್ ಶೀಟ್ ಸೀಕ್ವೆನ್ಷಿಯಲಿ ಸ್ಟಾರ್ಟಿಂಗ್ ಫ್ರಮ್ ಚಾರ್ಟ್ 1 ಅಲ್ವಾ. ಈ ತರ ಇದೇ ರೀತಿ ನಿಮಗೆ ಶೀಟ್ ಹೆಂಗೆ ಇದಾಗುತ್ತೆ ಚಾರ್ಟ್ ಅಷ್ಟೇ. ಯಾವುದೇ ಒಂದು ಚಾರ್ಟ್ಗಳನ್ನ ತಗೊಂಡ್ರು ಕೂಡ ಚಾರ್ಟ್ 1 ಅಂತ ಇರುತ್ತೆ ಬೈ ಡಿಫಾಲ್ಟ್. ನೆಕ್ಸ್ಟ್ ಚಾರ್ಟ್ ಮಾಡಿದಾಗ ಚಾರ್ಟ್ 2 ಅಂತ ಬರುತ್ತೆ, ಆಯ್ತಾ. ಸೊ ಹಾಗಾಗಿ ದಿಸ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಯು ಕ್ಯಾನ್ ಚೇಂಜ್ ದ ಚಾರ್ಟ್ ಟೈಪ್ ಫ್ರಮ್ ಎ ಕಾಲಮ್ ಚಾರ್ಟ್ ಟು ಬಾರ್ ಚಾರ್ಟ್. ಹೌದು, ಮಾಡ್ಬೋದು. ನೀವು ಇಲ್ಲಿ ಚಾರ್ಟ್ ಡಿಸೈನ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಈ ಬಾರ್ ಚಾರ್ಟ್ ಇಂದ ಕಾಲಮ್ ಚಾರ್ಟ್ ಇಂದ ಬಾರ್ ಚಾರ್ಟು, ಬಾರ್ ಚಾರ್ಟ್ ಇಂದ ಕಾಲಮ್ ಚಾರ್ಟು. ಓಕೆ, ನೀವು ಯಾವ್ದು ಬೇಕಾದ್ರೂ ಚೇಂಜ್ ಮಾಡ್ಬೋದು. ಎಸ್, ಆಪ್ಷನ್ ಬಿ ಇಸ್ ಆಲ್ಸೋ ಕರೆಕ್ಟ್ ಅಲ್ವಾ. ಬೋತ್ ಆಪ್ಷನ್ಸ್ ಆರ್ ರೈಟ್ ಆನ್ಸರ್ ಆಗುತ್ತೆ ಅಲ್ವಾ. ಎಸ್, ನೆಕ್ಸ್ಟ್ ಬನ್ನಿ. ಎಕ್ಸೆಲ್ ನ ವಿಂಡೋ ಮುಚ್ಚಲು ಯಾವ ಶಾರ್ಟ್ ಕೀ ಬಳಸಬಹುದು? ಓಕೆ, ಈಗ ಎಕ್ಸೆಲ್ ಶೀಟ್ ನ ಕ್ಲೋಸ್ ಮಾಡಬೇಕು, ಶಾರ್ಟ್ ಕಟ್ ಕೀ ಓಪನ್ ಇದೆ, ಜಸ್ಟ್ ಆ ಶೀಟ್ ನ ಕ್ಲೋಸ್ ಶಾರ್ಟ್ ಕಟ್ ಯೂಸ್ ಮಾಡಿ. ಇಲ್ಲಿ ನಿಮಗೆ ಇಂಟು ಅಂತ ಇರುತ್ತೆ ಅಲ್ವಾ, ಇಲ್ಲಿ ಮೇಲ್ಗಡೆ ಇಲ್ಲಿಂದ ಮೈನಸ್ ಅಂದ್ರೆ ಮಿನಿಮೈಸ್, ಮ್ಯಾಕ್ಸಿಮೈಸ್ ಈ ತರ ಇರುತ್ತೆ. ಈ ಕ್ಲಿಕ್ ಮಾಡಿ ಕ್ಲೋಸ್ ಆಗುತ್ತೆ. ಬಟ್ ಶಾರ್ಟ್ ಕಟ್ ಕೀ ಯಾವುದು? Alt + F4 ಅಂತ ನೋಡಿ. ಶಾರ್ಟ್ ಕಟ್ ಕೀಗಳು ಒಂದು ಕಂಟ್ರೋಲ್ ರಿಲೇಟೆಡ್ ಇರುತ್ತೆ, ಒಂದು ಆಲ್ಟ್ ರಿಲೇಟೆಡ್ ಇರುತ್ತೆ. ಸೊ ಯೂಶಲಿ ನಿಮಗೆ ಕಂಟ್ರೋಲ್ ರಿಲೇಟೆಡ್ ಹೆಚ್ಚಾಗಿ ಕೇಳ್ತಾನೆ. MS ಎಕ್ಸೆಲ್ ನೋಡಿ, ಕಂಟ್ರೋಲ್ A, ಕಂಟ್ರೋಲ್ B ಇಂದ ಕಂಟ್ರೋಲ್ Z ತನಕ ತಿಳ್ಕೊಂಡಿರ್ಬೇಕು, ನೋಡ್ಕೊಳ್ಳಿ. ಇನ್ನು ಆಲ್ಟ್ ಸಂಬಂಧಪಟ್ಟ ನೋಡಿ, Alt + F4 ಕ್ಲೋಸ್ ಪ್ರೋಗ್ರಾಮ್ ಇನ್ ಎಕ್ಸೆಲ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದು ಕೂಡ ಇಂಪಾರ್ಟೆಂಟ್. ಇದೆಲ್ಲ ನಾನು ಎಲ್ಲಿ ಲಿಸ್ಟ್ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನಾನು ನಿಮ್ಗೆ ಹೇಳಿದೆ ಇಲ್ಲಿ ನೋಡಿ, ಶೀಟ್ 1, ಶೀಟ್ 2, ಶೀಟ್ 3, ಹಾಗೆ ಚಾರ್ಟ್ 1, ಚಾರ್ಟ್ 2, ಚಾರ್ಟ್ 3 ಅದು ಆಟೋಮೆಟಿಕ್ ಆಗಿ ಬರ್ತಕ್ಕಂಥದ್ದು. ಫೈನ್, ನೆಕ್ಸ್ಟ್ Alt + 4 ಆಯ್ತಲ್ವಾ. ಎಸ್, ಈ ಕ್ವಶನ್ ಆಯ್ತು. ಬೇರೆ ಬೇರೆ ಏನಿದೆ, ಕಂಟ್ರೋಲ್ A ಇದೆ, ಕಂಟ್ರೋಲ್ ಸಂಬಂಧಪಟ್ಟಂತೆ ಕಂಟ್ರೋಲ್ F4 ಇದೆ, ಇವೆಲ್ಲ ನಿಮ್ಗೆ ಗೊತ್ತಿರೋ. ಕಂಟ್ರೋಲ್ ಇಂದ ಆಲ್ ಸೆಲೆಕ್ಟ್ ಆಗುತ್ತೆ. ಸೊ ಇವೆಲ್ಲ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಬರ್ತೀನಿ. TCP/IP ಶಿಷ್ಟಾಚಾರದ ಸೇವೆ ರಿಂದ ಪ್ರಮುಖವಾಗಿ ಇದಕ್ಕೆ ಬೆಳಕಾಗುತ್ತದೆ. ಏನ್ TCP ಅಂದ್ರೆ ಏನು, IP ಅಂದ್ರೆ ಏನು ಹೇಳ್ತೀರಾ? TCP ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಂತ ಕರಿತೀವಿ. ಅದೇ ಹೇಳುತ್ತೆ ಸರ್. IP ಅಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್, ಅದೇ ಹೇಳುತ್ತೆ, ಅದೇ ಹೆಸರಲ್ಲೇ ಇದೆ, ಇಂಟರ್ನೆಟ್ ಪ್ರೋಟೋಕಾಲ್. ಟ್ರಾನ್ಸ್ಮಿಷನ್ ಅಂದ್ರೆ ನೀವೇನಾರು ಕಳಿಸ್ಬೇಕು, ಟೆಲಿಕಮ್ಯುನಿಕೇಶನ್ ಅಂದ್ರೆ ಕಮ್ಯುನಿಕೇಶನ್ ಪರ್ಪಸ್ಗೆ, ಅದು ಇಮೇಲ್ ಆಗಿರ್ಬೋದು, ಏನಾರು ಆಗಿರ್ಬೋದು. ಸೊ ಫೈಲ್ ವರ್ಗಾವಣೆ, ಫೈಲು ಕಳಿಸ್ಬೋದು. ಎಸ್, ಇಮೇಲ್ಗೆ ಸಂಬಂಧಪಟ್ಟಂತೆ. ಎಸ್, ನೀವು ರಿಮೋಟ್ ಲಾಗಿನ್ ಅಂದ್ರೆ ಒಂದು ಸಿಸ್ಟಮ್ ಅಲ್ಲಿ ಕೂತ್ಕೊಂಡು ಇನ್ನೊಂದು ಸಿಸ್ಟಮ್ ಅಲ್ಲಿ ಏನೋ ಪ್ರಾಬ್ಲಮ್ ಆದ್ರೆ ಇವಾಗೆಲ್ಲ ಹಂಗೆ ತನ ಮಾಡೋದು. ಒಂದು ಸಾಫ್ಟ್ವೇರ್ ಇರುತ್ತೆ, ಓಕೆ, ಅದ್ರ ಮುಖಾಂತರ ಅದನ್ನು ಇಬ್ರು ಓಪನ್ ಮಾಡಿದ್ರೆ ನಿಮ್ಗೊಂದು ಅಲ್ಲಿ ಕೀ ಇರುತ್ತೆ, ನಂಬರು, ಪಾಸ್ವರ್ಡ್. ಅದನ್ನ ಇವರು ಕೊಟ್ರೆ ಫೋನ್ ಮುಖಾಂತರ ಅವ್ರು ಏನ್ ಮಾಡ್ತಾರೆ, ಅದನ್ನ ಇಲ್ಲಿ ಹಾಕ್ತಾರೆ. ಆಗ ನಿಮ್ಮ ಸಿಸ್ಟಮ್ ಅವ್ರ ಕೈಗೆ ಸಿಗುತ್ತೆ. ಅಂದ್ರೆ ಅವರ ವಿಂಡೋದಲ್ಲಿ, ಈ ವಿಂಡೋದಲ್ಲಿ ಕೂತ್ಕೊಂಡು ನಿಮ್ಮ ವಿಂಡೋನ ಅವ್ರು ಆಕ್ಸೆಸ್ ಮಾಡ್ಬೋದು. ದಟ್ ಈಸ್ ರಿಮೋಟ್ ಲಾಗಿನ್ ಅಂತೀವಿ. ಸೊ ಇವೆಲ್ಲ ಮಾಡಬೇಕು ಅಂದ್ರೆ TCP/IP ಇರಲೇಬೇಕು. ಸೊ TCP/IP ಇರಲ್ಲ ಅಂದ್ರೆ ಇವೆಲ್ಲ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಮೇಲಿನ ಎಲ್ಲವೂ ಇಸ್ ದ ರೈಟ್ ಆನ್ಸರ್. ಓಕೆ, ಮೇಲಿನ ಎಲ್ಲವೂ ಇಸ್ ದ ಕರೆಕ್ಟ್. TCP ಮಾಡಲ್ ಇನ್ನೊಂದ್ ತರ ಎಕ್ಸಾಂಪಲ್ ಕೇಳ್ತಾನೆ. TCP ಹ್ಯಾಸ್ ಎ 4 ಲೇಯರ್ ಮಾಡೆಲ್. ಇದು ಗೊತ್ತಿರಲಿ. OSI ಮಾಡೆಲ್ ಬಗ್ಗೆ ಅಂತೂ ಕೇಳಿದಾನೆ ಎಕ್ಸಾಮ್ ಅಲ್ಲಿ. ಲಾಸ್ಟ್ 1 year ಪ್ರೀವಿಯಸ್ ಇಯರ್ ತೆಗೆದು ನೋಡಿ, KPS ಅಲ್ಲೇ ಕೇಳಿದಾನೆ. OSI ಮಾಡಲ್ ಎಷ್ಟು ಒಂದು ಲೇಯರ್ಸ್ ಇರುತ್ತೆ, ಮತ್ತೆ ಯಾವ ಲೇಯರ್ ಏನಾಗುತ್ತೆ ಅಂತ, ಅದೆಲ್ಲ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡಿದ್ದೀವಿ. ಈಗ OSI ಮಾಡಲ್ ಬಗ್ಗೆ ಡಿಸ್ಕಸ್ ಮಾಡಲ್ಲ. ಈಗ TCP ಮಾಡಲ್ ಇದೆ, ಇದು 4 ಲೇಯರ್ ಮಾಡಲ್ ಆಗುತ್ತೆ. ಒಂದು ಅಪ್ಲಿಕೇಶನ್ ಟ್ರಾನ್ಸ್ಪೋರ್ಟ್ ನೆಟ್ವರ್ಕ್, ಇಂಟರ್ನೆಟ್, ಫಿಸಿಕಲ್ ನೆಟ್ವರ್ಕ್ ಇಂಟರ್ಫೇಸ್. ಓಕೆ, ಇದು 4 ಟೈಪ್ ಆಫ್ ಲೇಯರ್ಸ್ ನಮ್ಮ TCP/IP ಮಾಡಲ್ ಇರುತ್ತೆ. ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಇದನ್ನು ಕೂಡ ಕೇಳಬಹುದು. ಓಕೆ, ಯಾವ್ದು ಅದರಲ್ಲಿ ಆಪ್ಷನ್ ಅಲ್ಲೂ ಬೇಕಾದ್ರೆ ಕೇಳಬಹುದು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ
ಅಥವಾ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ದ 4 ಲೇಯರ್ ಆಫ್ TCP ಮಾಡೆಲ್ ಅಂತ ಕೇಳಬಹುದು. ಅಪ್ಲಿಕೇಶನ್, ಟ್ರಾನ್ಸ್ಪೋರ್ಟ್ ನೆಟ್ವರ್ಕ್ ಅಥವಾ ಇಂಟರ್ನೆಟ್ ನೆಟ್ವರ್ಕ್, ಫಿಸಿಕಲ್ ನೆಟ್ವರ್ಕ್ ಇಂಟರ್ಫೇಸ್, ಇದು 4 ಲೇಯರ್ಸ್ ಇರುತ್ತೆ TCP/IP ಮಾಡೆಲ್ ಅಲ್ಲಿ. ಓಕೆ ಸ್ನೇಹಿತರೆ, ಫೈನ್. ನೆಕ್ಸ್ಟ್ ಬರ್ತೇನೆ. ಡ್ಯಾಶ್ ಎಂಬುದು ಸರ್ಚ್ ಇಂಜಿನ್ಗೆ ಒಂದು ಉದಾಹರಣೆ ಆಗಿದೆ. ಇದು ಈಸಿ ಕ್ವಶನ್ ಇದೆ. HTTP ಅಂತೂ ಅಲ್ವೇ ಅಲ್ಲ, ಇದು ಸರ್ಚ್ ಇಂಜಿನ್ ಅಲ್ಲ. ಏನು? ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಕರಿತೀವಿ. ಹೈಪರ್ ಟೆಕ್ಸ್ಟ್ ಫುಲ್ ಫಾರ್ಮ್ ಗೊತ್ತಿರಬೇಕು. ಟ್ರಾನ್ಸ್ಫರ್ ಪ್ರೋಟೋಕಾಲ್ ಕೇಳ್ತಾನೆ, ಫುಲ್ ಫಾರ್ಮ್ ಕೇಳಿದಾನೆ ಎಕ್ಸಾಮ್ಗಳಲ್ಲಿ. ಒಂದಿಸಿ ಬರೆಯೋದ್ರಲ್ಲಿ ಕೇಳಬಹುದು, ಸಿಂಪಲ್ ಕ್ವಶನ್ಸ್ ಆಗಿ. ಓಕೆ, FTP ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಆಗುತ್ತೆ. ಇದು ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಓಕೆ, ಗೋಫರ್ ಇದೆಯಲ್ಲ, ದಿಸ್ ಈಸ್ ದ ಸರ್ಚ್ ಎಂಜಿನ್. ಇದು ತುಂಬಾ ಹಳೆಯದು, ಗೂಗಲ್ನ ಒಂದು ಸರ್ಚ್ ಎಂಜಿನ್ ಆಗಿತ್ತು. ಓಕೆ, ನಾರ್ತ್ ಅಮೆರಿಕಾದಲ್ಲಿ ಯೂಸ್ ಮಾಡ್ತಾ ಇದ್ರು ಇದನ್ನ. HTML ಕೂಡ ಅಲ್ಲ. HTML ಏನೋ, ಇದು ಕೂಡ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲಾಂಗ್ವೇಜ್ ಅಂತ ಕರಿತೀವಿ. ಓಕೆ, ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಸರ್ಚ್ ಎಂಜಿನ್ ಬಗ್ಗೆ ಕೇಳಿದಾನೆ ಅಷ್ಟೇ. ನೆಕ್ಸ್ಟ್ ಬನ್ನಿ. ಅಗೇನ್ ನೋಡಿ, ನಾವು ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಎಕ್ಸೆಲ್ ಬಗ್ಗೆ ನೋಡಿದ್ರಲ್ಲ, ಅದೇ ರೀತಿ ಇದು ಕೂಡ ಪ್ರಾತ್ಯಕ್ಷಿತೆಯಲ್ಲಿ ಯಾವುದೇ ಬದಲಾವಣೆ ಮಾಡದೆ ಕೇವಲ ಸ್ಲೈಡ್ಗಳನ್ನು ವೀಕ್ಷಿಸುವ ಹಾಗೆ ಉಳಿಸಿಕೊಳ್ಳುವಲ್ಲಿ ಇರುವ ಎಕ್ಸ್ಟೆನ್ಷನ್ ಆಯ್ಕೆ ಯಾವುದು? ಗೊತ್ತಾಗಲಿಲ್ವಾ? ಇಂಗ್ಲಿಷಲ್ಲಿ ಓದಿ. ಅಂದ್ರೆ ಯಾವ ಫೈಲ್ ಎಕ್ಸ್ಟೆನ್ಷನ್ ಇಲ್ಲಿ ಇರ್ತಕ್ಕಂಥದ್ದು PPTಯಲ್ಲಿ ಯೂಸ್ ಮಾಡ್ತೀವಿ, ಸೇವ್ ಅಂದ್ರೆ ಸ್ಲೈಡ್ಸ್ ನ ಸೇವ್ ಮಾಡ್ತೀವಿ, ಅದು ಜಸ್ಟ್ ವ್ಯೂ ಮಾಡಕ್ ಸಾಧ್ಯ ಆಗುತ್ತೆ, ಪ್ರೆಸೆಂಟೇಷನ್ ಎಡಿಟ್ ಮಾಡಕ್ಕಾಗಲ್ಲ, ಅಂತದ್ದು ಯಾವುದು ಅಂತ ಕೇಳಿರೋದು. ಗೊತ್ತಾಗ್ತಿದೆಯಲ್ಲ? ಅಂದ್ರೆ ಈಗ ಯಾರು ನೀವು ಒಂದು ಪ್ರೆಸೆಂಟೇಷನ್ ಆಫೀಸ್ಗಳಲ್ಲಿ ಅಥವಾ ಡಾಕ್ಯುಮೆಂಟ್ಗಳು ಮಾಡಿರ್ತಾರೆ. ಓಕೆ, R&D ಮಾಡಿರ್ತಾರೆ, ಅದನ್ನ ಇನ್ನೊಬ್ರು ಕಳಿಸ್ಬೇಕು. ಕಳಿಸಿದಾಗ ಅವ್ರು ಎಡಿಟ್ ಮಾಡ್ಬಿಟ್ರೆ, ಹಂಗಾಗಿ ನೀವು ಎಡಿಟ್ ಮಾಡದೇ ಇರಂಗೆ ಜಸ್ಟ್ ಅವರು ಅದನ್ನ ನೋಡ್ಬೇಕು ಅಷ್ಟೇ ಅಂತ ಒಂದು ಫಾರ್ಮೆಟ್ ಅಲ್ಲಿ ಸೇವ್ ಮಾಡಬೇಕು. ಅದು ಯಾವುದು? PPSX ಅಂತ ಕರಿತೀವಿ. PPSX ಇದೆಯಲ್ಲ, PPT, ಈ ಒಂದು SX, ಇದು ಎಡಿಟಿಂಗ್ ಮಾಡಕ್ಕಾಗಲ್ಲ. ಕೆನಾಟ್ ಎಡಿಟ್. ಯು ಕ್ಯಾನ್ ಜಸ್ಟ್ ವ್ಯೂ ದ ಸ್ಲೈಡ್ಸ್, ಏನಿದೆ ಅದನ್ನ ನೋಡ್ಕೋಬಹುದು. ಈ PPTX ಆಗಿರ್ಬೋದು, ಓಕೆ, PPT ಆಗಿರ್ಬೋದು, ಸೊ ಇವೆಲ್ಲ ನಾವು ನೋಡ್ಬೋದು. ಓಕೆ, PPTM ಆಗಿರ್ಬೋದು, ಅವೆಲ್ಲ ನಾವು ಎಡಿಟ್ ಮಾಡ್ಬೋದು. ಈಗ PPTX ಇದೆ ನೋಡಿ, ಯೂಶಲಿ ಈ ಫಾರ್ಮ್ಯಾಟ್ ಅಥವಾ PPT ಇದರಲ್ಲಿ ನಾವು ಸೇವ್ ಮಾಡ್ತೀವಿ ಅಲ್ವಾ? PPTX ಅಥವಾ PPT ಸೇವ್ ಮಾಡ್ತೀವಿ. ಇದನ್ನ ನಾವು ಓಪನ್ ಮಾಡಿ ಎಡಿಟ್ ಮಾಡ್ಬೋದು, ಹೊಸ ಸ್ಲೈಡ್ ಸೇರಿಸ್ಬೋದು. ಅದನ್ನ ನಾವು ಡೈರೆಕ್ಟ್ ಆಗಿ ಸ್ಲೈಡ್ ಒಂದು ಪ್ರೆಸೆಂಟೇಷನ್ ಫಾರ್ಮ್ಯಾಟ್ ಅಲ್ಲೂ ಕೂಡ ನೋಡ್ಬೋದು. ಸೊ ದಟ್ ಈಸ್ ಡಿಫ್ರೆಂಟ್. ಸೊ ಈ PPSX ಅಂತಿದೆಯಲ್ಲ, ಯು ಕ್ಯಾನ್ ನಾಟ್ ಎಡಿಟ್. ಓಕೆ, ಇಟ್ ಕ್ಯಾನ್ ಬಿ ವ್ಯೂಡ್, ಇಟ್ ಕ್ಯಾನ್ ನಾಟ್ ಬಿ ಎಡಿಟೆಡ್. ಸೊ ಇದು ಗೊತ್ತಿರಬೇಕು ನಿಮಗೆ. ಇನ್ನು PPTM, ಎಂ ಅಂದ್ರೆ ಮ್ಯಾಕ್ರೋ, ನಾನು ಆಲ್ರೆಡಿ ನಿಮಗೆ ಎಕ್ಸೆಲ್ ಅಲ್ಲೂ ಕೂಡ ಹೇಳಿದೆ. ಸೊ ಹಾಗಾಗಿ ದಿಸ್ ಇಸ್ ನಾಟ್ ದ ಆಪ್ಷನ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್ ಸರ್. ನೆಕ್ಸ್ಟ್, ಪವರ್ ಪಾಯಿಂಟ್ ನ ಥೀಮ್ಗಳನ್ನು ಯಾವ ಟ್ಯಾಬ್ ನಲ್ಲಿ ನೋಡಬಹುದು? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಕೇಳಿದಾನೆ, ಥೀಮ್ ಬಗ್ಗೆ ಕೇಳ್ತಾನೆ. ವಾಟ್ ಇಸ್ ಥೀಮ್ ಅಂದ್ರೆ ಏನು? ಇನ್ನೊಂದ್ ತರ ಕ್ವಶನ್ ಕೇಳ್ತಾನೆ ನಿಮ್ಗೆ. ಥೀಮ್ ಅಂದ್ರೆ ಏನದು? ವಾಟ್ ಇಸ್ ದ ಪರ್ಪಸ್ ಆಫ್ ದ ಥೀಮ್ ಪವರ್ ಪಾಯಿಂಟ್ ಅಲ್ಲಿ? ಅಂದ್ರೆ ಆನಿಮೇಷನ್ ಅಂದ್ರೆ ಅಲ್ಲಿ ಏನಾಗುತ್ತೆ? ಆನಿಮೇಷನ್ ಅಂತಕ್ಕಂಥದ್ದು ಏನು ಇನ್ನು ಪವರ್ ಪಾಯಿಂಟ್ ಅಲ್ಲಿ? ಹಾಗೆ ಟ್ರಾನ್ಸಿಷನ್ ಅಂದ್ರೆ ಏನು? ಒಂದ್ಸಲ ನಿಮ್ಗೆ ಏನ್ ಕೊಡ್ತಾನೆ ಗೊತ್ತಾ? ಡೀಟೇಲ್ ಆಗಿ ಅವನೇ ಕ್ವಶನ್ ಕೊಟ್ಟು ಬಿಡ್ತಾನೆ. ಆಪ್ಷನ್ ಅಲ್ಲಿ ನಿಮಗೆ ಇದು ಆನಿಮೇಷನ್, ಇದು ಟ್ರಾನ್ಸಿಷನ್, ಇದು ಥೀಮ್ ಅಂತ ಕೇಳ್ತಾನೆ. ಇಲ್ಲಿ ಥೀಮ್ ಬಗ್ಗೆ ಕೇಳಿದರೆ, ಥೀಮ್ ಅಂದ್ರೆ ವಿಚ್ ಟೈಪ್ ಆಫ್, ಇದು ನಾರ್ಮಲ್ ಥೀಮ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಗ್ರೌಂಡ್ ನಿಮ್ಗೆ ಜಸ್ಟ್ ಏನಾಗಿದೆ ಸರ್? ವೈಟ್ ಇದೆ, ಯಾವುದೇ ರೀತಿಯಾದ ಡಿಸೈನಿಂಗ್ ಇಲ್ಲ, ಬೇರೆ ಬೇರೆ ಕಲರ್ ಇಲ್ಲ. ಸೊ ಇಟ್ ಈಸ್ ಡಿಸೈನ್ ಟ್ಯಾಬ್ ಅಲ್ಲಿ ಬರ್ತಕ್ಕಂಥದ್ದು, ವಿನ್ಯಾಸ ಟ್ಯಾಬ್ ಅಲ್ಲಿ ಬರುತ್ತೆ. ಐ ವಿಲ್ ಶೋ ಯು. ದಿಸ್ ಇಸ್ ಡಿಸೈನ್ ಟ್ಯಾಬ್. ನೋಡಿ, ಈ ತರ ಕಲರ್ ನಾರ್ಮಲ್, ನೋಡಿ ಈ ತರ ಕಲರ್ ಡಿಫ್ರೆಂಟ್ ಈ ತರ ಫಾರ್ಮ್ಯಾಟ್ ಹೆಂಗ್ ಬೇಕಲ್ಲ, ನಾರ್ಮಲ್ ಫಾರ್ಮ್ಯಾಟ್ ವೈಟ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ದಟ್ ಈಸ್ ದ ಥೀಮ್. ಡಿಸೈನ್ ಟ್ಯಾಬ್ ಅಲ್ಲಿ ಬರುತ್ತೆ. ಈ ಥೀಮ್ ಅಂತಕ್ಕಂಥದ್ದು ಡಿಸೈನ್ ಟ್ಯಾಬ್ ಅಲ್ಲಿ ಬರುತ್ತೆ. ಇನ್ನು ಕೇಳಿದ್ರೆ ಎಕ್ಸಾಮ್ ಆನಿಮೇಷನ್ ಅಂತಕ್ಕಂಥದ್ದು ಏನಿದೆ, ಇಲ್ಲಿ ಆಪ್ಷನ್ 2 ಕರೆಕ್ಟ್. ಬಟ್ ಎಲ್ಲ ಆಪ್ಷನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿಲ್ಲ, ಅದು ರಿಲೇಟೆಡ್ ಕ್ವಶನ್ಸ್ ಬಂದಿವೆ. ಆನಿಮೇಷನ್ ಮತ್ತೆ ಟ್ರಾನ್ಸಿಷನ್ ಅಂದ್ರೆ ಏನು, ನಾನು ನಿಮ್ಗೆ ಫಿಗರ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಒಂದ್ ಸ್ಲೈಡ್ ನಾನು ನಾರ್ಮಲ್ ನೋಡಿ, ಒಂದ್ ಸ್ಲೈಡ್ ಇಂದ ಒಂದ್ ಸ್ಲೈಡ್ ನಾರ್ಮಲ್ ಆಗ್ತಾ ಇದೆ. ಅದೇ ನಿಮ್ಗೆ ಒಂದೊಂದ್ಸಲ ನಮ್ಮ ಹಳೆ ವಿಡಿಯೋಗಳು ನೋಡಿದ್ರೆ ಒಂಥರ ಹಿಂಗೆ ಪಾಪ್ ಅಪ್ ಆಗಿ ಬರುತ್ತೆ. ಇಲ್ಲಿ ನೋಡಿ, ಹಿಂಗೆ ಸೈಡ್ ಇಂದ ಬರುತ್ತೆ, ಒಳಗಡೆಯಿಂದ ಬರ್ತಕ್ಕಂಥದ್ದು, ಮೇಲಿಂದ ಬರ್ತಕ್ಕಂಥದ್ದು, ಸೈಡ್ ಇಂದ ಬರ್ತಕ್ಕಂಥದ್ದು ಸ್ಲೈಡ್ ಹಿಂಗ್ ಕಾಣಿಸುತ್ತೆ ನಿಮ್ಗೆ. ಒಂದ್ ಸ್ಲೈಡ್ ಇಂದ ಒಂದ್ ಸ್ಲೈಡ್ ಮೂವ್ಮೆಂಟ್ ಆದ್ರೆ ದಟ್ ಈಸ್ ಕಾಲ್ಡ್ ಟ್ರಾನ್ಸಿಷನ್ ಅಂತೀವಿ. ಓಕೆ, ದಟ್ ಈಸ್ ಟ್ರಾನ್ಸಿಷನ್ ಎಫೆಕ್ಟ್ ಅಂತ. ಟ್ರಾನ್ಸಿಷನ್ ಟ್ಯಾಬ್ ಅಲ್ಲಿ ಸಿಗುತ್ತೆ ನಿಮ್ಗೆ ಅದು. ಇನ್ನು ಆನಿಮೇಷನ್ ಅಂತಕ್ಕಂಥದ್ದು ಏನಿದೆ ನೋಡಿ, ಇದು ಒಂದು ಪೇಜ್ ಇಂದ ಒಂದ್ ಪೇಜ್ ಟು ಪೇಜ್ ಹೋಗ್ಬೇಕಾದ್ರೆ ಯಾವ ರೀತಿ ಬೇಕು ಅನ್ನೋದು. ಓಕೆ, ಈ ಆನಿಮೇಷನ್ ಅಂತಕ್ಕಂಥದ್ದು ಏನಿದೆ ಸರ್, ಇಲ್ಲಿ ಆನಿಮೇಷನ್ ಅಲ್ಲಿ ಬರುತ್ತೆ. ಆನಿಮೇಷನ್ ನಿಮಗೆ ಇಲ್ಲಿ ಆನಿಮೇಷನ್ ಟ್ಯಾಬ್ ಅಲ್ಲಿ ಬರುತ್ತೆ. ಇಲ್ಲಿ ಈ ಒಂದು ಪೇಜ್ ಅಲ್ಲಿ ಈಗ ಒಂದು ಅಕ್ಷರ ನಿಮಗೆ ಓವಲ್ ಶೇಪ್ ಅಲ್ಲಿ ಬರಬೇಕು ಅಂದ್ರೆ ಇಟ್ ಈಸ್ ಇನ್ಸೈಡ್ ದ ಪೇಜ್, ಇನ್ಸೈಡ್ ಹೌ ಯು ಟು ಬಿ ವ್ಯೂ. ಓಕೆ, ಹೆಂಗೆ ನೀವು ಅದನ್ನ ತೋರಿಸ್ತೀರಾ ಅಂತ. ಈಗ ಈ ಒಂದು ಪೇಜ್ ಅಲ್ಲಿ
ಒಂದು 5-6 ಪಾಯಿಂಟ್ಸ್ಗಳು ಬರಿತೀನಿ. ಒಂದೊಂದೇ ಪಾಯಿಂಟ್ಸ್ಗಳನ್ನ ಒಂದು ರೀತಿ ಓಡ್ ಬರೋದು, ಇನ್ನೊಂದು ಹಿಂಗೆ ಮಾಯ ಆಗಿ ಬರೋದು, ಈ ತರ ಅಂದ್ರೆ ಇನ್ಸೈಡ್ ದ ಟ್ಯಾಬ್ ಅಲ್ಲಿ ನಾವು ಮಾಡ್ತಕ್ಕಂಥ ಬೇರೆ ಬೇರೆ ರೀತಿಯಾದ ಒಂದು ಟೆಕ್ನಿಕ್ಸ್ ಗಳಲ್ಲಿ ನಾವು ಪ್ರೆಸೆಂಟೇಷನ್ ಒಂದು ರೀತಿ ಚೆನ್ನಾಗಿ ಕಾಣಬೇಕು ಅಂತ ಮಾಡ್ತೀವಿ. ದಟ್ ಇಸ್ ಕಾಲ್ಡ್ ಆನಿಮೇಷನ್ ಟ್ಯಾಬ್. ಓಕೆ, ಸೊ ಆನಿಮೇಷನ್ ಟ್ಯಾಬ್ ಅಂತಕ್ಕಂಥದ್ದು ನಿಮಗೆ ಬೇರೆ ಬೇರೆ ರೀತಿಯಾಗಿ ಒಂದು ಪೇಜ್ ಅಥವಾ ಒಂದು ಸ್ಲೈಡ್ ಒಳಗೆ ಚೇಂಜ್ ಮಾಡ್ತೀವಲ್ಲ, ಓಕೆ, ಅದ್ರ ಒಳಗೇನೆ ಬೇರೆ ಬೇರೆ ರೀತಿಯಾಗಿ ಟ್ರಾನ್ಸಿಷನ್ ಮಾಡ್ತೀವಲ್ಲ, ದಟ್ ಇಸ್ ಕಾಲ್ಡ್ ಆನಿಮೇಷನ್. ಅದೇ ಒಂದು ಪೇಜ್ ಇಂದ ಇನ್ನೊಂದು ಪೇಜ್, ಒಂದು ಸ್ಲೈಡ್ ಇಂದ ಇನ್ನೊಂದು ಸ್ಲೈಡ್ಗೆ ಹೋಗ್ಬೇಕಾಗುತ್ತಲ್ಲ, ಅದನ್ನ ಟ್ರಾನ್ಸಿಷನ್ ಅಂತ ಕರಿತೀವಿ. ಓಕೆ, ದಿಸ್ 3 ಡಿಫ್ರೆಂಟ್ ಥಿಂಗ್ಸ್ ನಿಮಗೆ ಗೊತ್ತಿರಬೇಕು. ಇದು ರಿಲೇಟೆಡ್ ಎಕ್ಸಾಮ್ ಅಲ್ಲಿ ಬರ್ತಾನೆ ಇರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಹೋಗೋಣ ಬನ್ನಿ. ಗುಂಪಿಗೆ ಸೇರದನ್ನು ಪತ್ತೆ ಮಾಡಿ. ಇದು ಯಾವ್ದು ಗುಂಪಿಗೆ ಸೇರಲ್ಲ ಸಿಂಪಲ್ ಕ್ವಶನ್ ಇದೆ ಇದು. ಸ್ಪೈವೇರ್, ಮಾಲ್ವೇರ್, ವೈರಸ್, ಹಬ್ಬು ಸೇರಲ್ಲ. ಕಣ್ಣು ಮುಚ್ಕೊಂಡು ನೀವೇ ಟಿಕ್ ಹಾಕ್ತೀರಾ ಅಲ್ವಾ. ಇದು ನಾವು ಹಬ್ಬು ಮತ್ತೆ ರೋಟರು ಇವೆಲ್ಲ ನಾವು ಬೇರೆ ಬೇರೆ ಕಡೆ ನಾವು ರೂಟರ್ಸು, ಹಬ್ಬು ಇವೆಲ್ಲ ನಾವು ನಮ್ಮ ಇದ್ರಲ್ಲಿ ನೋಡ್ತೀವಿ. ಯಾವುದು ನೆಟ್ವರ್ಕಿಂಗ್ ಅಲ್ಲಿ ನೋಡ್ತೀವಿ. ಇವೆಲ್ಲ ನಮಗೆ ಆಂಟಿ ವೈರಸ್ಗೆ ಸಂಬಂಧಪಟ್ಟಿದ್ದು, ಅಂದ್ರೆ ವೈರಸ್ಗೆ ಸಂಬಂಧಪಟ್ಟಿದ್ದು. ಮಾಲ್ವೇರ್, ವೈರಸ್, ಸ್ಪೈವೇರ್ ಇವೆಲ್ಲ ವೈರಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಹಬ್ಬು ಸೇರಲ್ಲ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ. ಧೂ ಎಂಬ ಅಕ್ಷರವನ್ನು ನುಡಿ ತಂತ್ರಾಂಶದಲ್ಲಿ ಟೈಪ್ ಮಾಡಲು ಯಾವ ಕೀಗಳನ್ನು ಸಂಯೋಜಿಸಬೇಕು? ಜಸ್ಟ್ ಧೂ ಕೊಟ್ಟಿರೋದಿಲ್ಲಿ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೋಡಿ, ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಕ್ವಶನ್ ತಗೊಂಡಿದೆ. ನಿಮ್ಗೆ ಒಂದು ಇಂಪಾರ್ಟೆಂಟ್ ಏನ್ ತಿಳ್ಕೊಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಈ ಕ್ವಶನ್ ನೋಡಿ, ಶಾಲಿನಿ ಪದವನ್ನು ನುಡಿ ತಂತ್ರದಲ್ಲಿ ಹೇಗೆ ಟೈಪ್ ಮಾಡ್ತೀವಿ? ಇಲ್ಲಿ ಕನ್ನಡದಲ್ಲಿ ನೋಡಿ, ಇಂಗ್ಲಿಷ್ ಅಲ್ಲಿ ಇದೆ ಶಾಲಿನಿ ಅಂತಕ್ಕಂಥದ್ದು. ನೋಡಿ, ಇದು ಯಾವಾಗ ನಿಮ್ಗೆ ಶಾ ಸಾ ಹಿಂಗೆ ನಿಮಗೆ ದೊಡ್ಡದಾಗಿ ನಿಮಗೆ ಆಕಾರ ಬರುತ್ತಲ್ಲ, ಆ ತರ ಬಂದಾಗ ನೀವು ಬಿಗ್ ಲೆಟರ್ ಎ ಇರಬೇಕು. ಓಕೆ, ಬಿಗ್ ಲೆಟರ್ ಎ ಇರಬೇಕು, ಎಸ್ ಇರಬೇಕು. ಓಕೆ, ಈ ತರ ಫಸ್ಟ್ ಲೆಟರ್, ಓಕೆ, ಅದು ಶಾ ಅಂದಾಗ ಎ ಬಿಗ್ ಲೆಟರ್ ಇರಬೇಕು. ಸೊ ಅಂತದನ್ನು ನೀವು ನೋಡ್ಬೇಕಾಗುತ್ತೆ. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಇದು ಮುಖ್ಯವಾದ ಪಾಯಿಂಟ್ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ ಸ್ನೇಹಿತರೆ. ಫೈನ್. ಇದು ನುಡಿಗೆ ಸಂಬಂಧಪಟ್ಟಂತೆ, ನುಡಿ ಬಗ್ಗೆ ತುಂಬಾ ಜನ ಓದ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ. ನುಡಿ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಬಂದ್ರೆ 1 ಅಥವಾ 2 ಮ್ಯಾಕ್ಸಿಮಮ್. ನೋಡಿ, ಇಲ್ಲಿ 2 ಕ್ವಶನ್ ಬಂದಿದೆ, ಅಥವಾ 1 ಕ್ವಶನ್ ಬರುತ್ತೆ ಅಷ್ಟೇ. ಒಂದೊಂದ್ಸಲ ಬರೋದು ಇಲ್ಲ. ಸೊ ಗೊತ್ತಿಲ್ಲ ಅಂದ್ರೆ ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಫೈನ್ ಸರ್. ನೆಕ್ಸ್ಟ್, MS ಎಕ್ಸೆಲ್ ನಲ್ಲಿ ಹ್ಯಾಶ್ ಟ್ಯಾಗ್ ವ್ಯಾಲ್ಯೂ. ಓಕೆ, ಹಿಂಗೆ ಹ್ಯಾಶ್ ಟ್ಯಾಗ್ ವ್ಯಾಲ್ಯೂ ಅಂತ ಇದ್ರೆ ಅದು ಏನಕ್ಕೆ ಸಂಬಂಧಪಟ್ಟಿದೆ ಅಂತ. ಇದು ಏನ್ ತೋರಿಸುತ್ತೆ MS ಎಕ್ಸೆಲ್ ಅಲ್ಲಿ ಅಂದ್ರೆ, ಆ ಒಂದು ಫಾರ್ಮುಲಾ ಎರರ್ ತೋರಿಸುತ್ತೆ ಅಲ್ಲಿ. ಓಕೆ, ಎರರ್ ಇನ್ ವ್ಯಾಲ್ಯೂ, ಆ ವ್ಯಾಲ್ಯೂ ಅಥವಾ ಫಾರ್ಮುಲಾದಲ್ಲಿ ಎರರ್ ತೋರಿಸುತ್ತೆ. ಫಾಂಟ್ ವ್ಯಾಲ್ಯೂ ಅಲ್ಲ, ಫಾರ್ಮುಲಾ ಅಥವಾ ವ್ಯಾಲ್ಯೂ ಅಥವಾ ನಂಬರ್ ಅಲ್ಲಿ ಎರರ್ ಇದೆ ಅಂತ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ನೀವು ಈಗ ಇಷ್ಟು ನಂಬರ್ ಕೂಡ್ತಾ ಇದೀವಿ, ಇಲ್ಲಿ ಏನಾಗಿದೆ A2, A3, A4, A5, ಇಲ್ಲಿ ವ್ಯಾಲ್ಯೂ ಅಂತ ಇಲ್ಲಿ ಕೂಡಿ ವ್ಯಾಲ್ಯೂ ಬರಬೇಕಾಯ್ತು, ಬಂದಿಲ್ಲ. ಯಾಕೆ ಬಂದಿಲ್ಲ? ಇಲ್ಲಿ ನೋಡಿ, ಇಲ್ಲಿ 40 ಅಂತ ಇಲ್ಲಿ ನಂಬರ್ ಬರ್ದಿಲ್ಲ ಇಲ್ಲಿ. ಓಕೆ, ಲೆಟರ್ ಬರ್ಬಿಟ್ಟಿದ್ವಿ. ಸೊ ಹಿಂಗೆ ಈ ತರ ಏನಾದ್ರು ತಪ್ಪಿದ್ದಾಗ ಗುಣಿಸ್ಬೇಕಾರೆ, ಮಾಡ್ಬೇಕಾರೆ, ಆವರೇಜ್ ಕಂಡುಹಿಡಿಬೇಕಾರೆ, ನೀವು ಅಲ್ಲಿ ಏನಾದ್ರು ಒಂದು ತಪ್ಪಿದ್ರೆ ಆಗ ನಿಮ್ಗೆ ಎರರ್ ತೋರಿಸುತ್ತೆ. ಆ ಎರರ್ನ ಹ್ಯಾಶ್ ಟ್ಯಾಗ್ ವ್ಯಾಲ್ಯೂ ಅಂತ ತೋರಿಸುತ್ತೆ. ಅಂದ್ರೆ ಈ ನಿಮ್ಮ ಫಾರ್ಮುಲಾ ತಪ್ಪಿರ್ಬೋದು, ಅಥವಾ ನೀವು ಏನ್ ಮಾಡ್ತಾ ಇದ್ದೀರಾ ಆ ಕಂಟೆಂಟ್ ಒಳಗೆ ತಪ್ಪಿರ್ಬೋದು. ಇಲ್ಲಿ ಯಾವ ತಪ್ಪಿದೆ? ಇಲ್ಲಿ 5ನೇ ತಪ್ಪಿದೆ. ಯಾಕಂದ್ರೆ ಇಲ್ಲಿ 40 ಹೀಗಿರ್ಬೇಕಾಗಿತ್ತು, ಇದ್ರ ಬದಲು 40 ಅಂತ ಹಿಂಗ್ ಬರ್ದಿದೆ. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಇಸ್ ಎರರ್ ಇನ್ ವ್ಯಾಲ್ಯೂನ ತೋರಿಸ್ತಕ್ಕಂಥದ್ದು. ಓಕೆ ಸ್ನೇಹಿತರೆ, ಎಸ್. ಸೊ ಇವತ್ತು ಒಂದಷ್ಟು ಡಿಸ್ಕಸ್ ಮಾಡಿ. ನೋಡಿ, ನಾವು ಈಗೇನು ಎಕ್ಸಾಮ್ ಹತ್ರ ಇದೆ, ನಾವು ಗ್ರೂಪ್ ಸಿ ಎಕ್ಸಾಮ್ಗೆ RTO ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ಗೆ ಇಲ್ಲಿ ನೋಡಿ, ಸಾಮಾನ್ಯ ಕನ್ನಡ, ಕಂಪ್ಯೂಟರ್, ಜನರಲ್ ಇಂಗ್ಲಿಷ್ ಇವೆಲ್ಲ ಮ್ಯಾರಥಾನ್ ವಿಡಿಯೋ ಆಲ್ರೆಡಿ ಮಾಡಿದ್ದೀವಿ. ಲಿಂಕ್ಸ್ ಬೇಕಂದ್ರೆ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಇದನ್ನ ಎಷ್ಟಾಗುತ್ತೆ ಅಷ್ಟು ರಿವಿಷನ್ ಮಾಡಿ. ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ಓಕೆ, ನಾವು ಮಾಡಿರ್ತಕ್ಕಂಥ ಎಲ್ಲಾ ವಿಡಿಯೋಗಳು ನೀವು ನೋಡಬಹುದು, ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಮಾಡ್ತೀವಿ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಥವಾ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ ಸಿಗುತ್ತೆ, ಅಲ್ಲಿ ಜಾಯ್ನ್ ಆಗ್ಬೋದು. ಅಲ್ಲೂ ಕೂಡ ನಾವೆಲ್ಲ ಇನ್ಫಾರ್ಮೇಷನ್ಸ್ಗಳನ್ನ ಶೇರ್ ಮಾಡ್ತೀವಿ. ನಮಸ್ಕಾರ, ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ.